ಮೆನ್ಸ್ಟ್ರಲ್ ಕಪ್ ಅಂದರೆ ಏನಂತ ಗೊತ್ತಿಲ್ವಾ? ಡೋಂಟ್ ವರಿ. ಮೆನ್ಸ್ಟ್ರಲ್ ಕಪ್ ಅಂದರೆ ಏನು, ಅದನ್ನು ಹೇಗೆ ಬೆಳೆಸ್ತಾರೆ, ಏನು ಎತ್ತ ಎಲ್ಲ ಡೀಟೇಲ್ ಆಗಿ ನೀವು ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊತಾ ಹೋಗ್ತೀರಾ. ನಮಸ್ಕಾರ, ನಾನು ಅರ್ಪಿತಾ ತೇಲ್ಕರ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ನಾನು ಹೇಳ್ತಾ, ಇವತ್ತು ನಾನು ತೊಗೊಂಬಂದಿರೋ ಟಾಪಿಕ್ ಏನಪ್ಪ ಅಂತಂದರೆ, ಇಟ್ಸ್ ಲೈಕ್ ಟಾಬು ಟಾಪಿಕ್. ಯಾರು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ ಆ್ಯಂಡ್ ಅದು ತುಂಬ ಸೆನ್ಸಿಟಿವ್ ಟಾಪಿಕ್ ಆಗಿದೆ. ಆ್ಯಂಡ್ ನನಗನ್ಸೋದು ಏನಪ್ಪ ಅಂತಂದರೆ, ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಎಷ್ಟು ಪಬ್ಲಿಕಲಿ ಮಾತಾಡ್ತಾ ಹೋಗ್ತೀವಿ ಅಷ್ಟು ಕಂಫರ್ಟಬಲ್ ಆಗ್ತೀವಿ ಆ್ಯಂಡ್ ಅದರಿಂದ ಆಗುವ ಅನಾಹುತಗಳ ಬಗ್ಗೆ ನಾವು ಎಚ್ಚರ ವಹಿಸ್ತೀವಿ ಅಂತ ನನಗನ್ಸುತ್ತೆ. ಎಸ್, ಇವತ್ತು ನಾನು ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೂ ಡೋಂಟ್ ವರಿ. ಫ್ರಮ್ ದ ಸ್ಕ್ರ್ಯಾಚ್ ಇಂದ ಝೆಡ್ವರೆಗೂ ಪ್ರತಿಯೊಂದೂ ನಾನು ಇಲ್ಲಿ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಆ್ಯಂಡ್ ಮೆನ್ಸ್ಟ್ರಲ್ ಕಪ್ ಬಗ್ಗೆ ನನಗೆ ಒಂದಷ್ಟು ಗೊತ್ತಿದೆ, ಆದರೆ ನನಗೆ ಅದನ್ನು ಬಳಸೋದಕ್ಕೆ ಹೆದರಿಕೆ ಆ ಥರ ಏನಾದರೂ ನಿಮಗಿದ್ರು ಡೆಫಿನೆಟ್ಲಿ ನೀವು ಕೂಡ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಈ ವಿಡಿಯೋನ ನಾನು 5 ಪಾರ್ಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೊನೆಗೆ ಒಂದು ಸ್ಮಾಲ್ ಸ್ಟೋರಿಯಿಂದ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಬನ್ನಿ, ಫಸ್ಟ್ ಪಾರ್ಟ್, ವಾಟ್ ಈಸ್ ಮೆನ್ಸ್ಟ್ರಲ್ ಕಪ್? ಮೆನ್ಸ್ಟ್ರಲ್ ಕಪ್ ಅಂದರೆ ಏನು? ಮೆನ್ಸ್ಟ್ರಲ್ ಕಪ್ ಅಂತ ಅಂದರೆ ಹೇಗೆ ಜನ ಪ್ಯಾಡ್ಗಳನ್ನ ಬಳಸ್ತಾರೆ, ಅಥವಾ ಕ್ಲಾತ್ ಪ್ಯಾಡ್ಗಳನ್ನ ಬಳಸ್ತಾರೆ, ಅಥವಾ ಬಟ್ಟೆಯನ್ನು ಬಳಸ್ತಾರೆ, ಅಥವಾ ಟ್ಯಾಂಪಾನ್ಸ್ಗಳನ್ನ ಬಳಸ್ತಾರೆ ತಮ್ಮ ಪೀರಿಯಡ್ ಟೈಮಲ್ಲಿ. ಅದೇ ಥರ ಮೆನ್ಸ್ಟ್ರಲ್ ಕಪ್ ಕೂಡ ಒಂದು ಪೀರಿಯಡ್ ಪ್ರಾಡಕ್ಟ್. ಹೇಗೆ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿದೆ, ಅದೇ ಥರ ಇದೊಂದು ಪ್ರಾಡಕ್ಟು ಕೂಡ ಮಾರ್ಕೆಟಲ್ಲಿದೆ. ಇದನ್ನು ಕೂಡ ಲಕ್ಷಾಂತರ ಜನ ಆಲ್ ಓವರ್ ದಿ ವರ್ಲ್ಡ್ ಆಕ್ಸೆಪ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಯೂಸ್ಫುಲ್ ಆದಂತಹ ಒಂದು ಪೀರಿಯಡ್ ಪ್ರಾಡಕ್ಟ್ ಆಗಿದೆ. ಸೊ ಈಗ ನೀವು ಕೇಳ್ಬೋದು, ಇಂಡಸ್ಟ್ರಿಯಲ್ಲಿ ಅಷ್ಟೊಂದು ಪ್ರಾಡಕ್ಟ್ ಇದೆ, ಯಾಕೆ ಮೆನ್ಸ್ಟ್ರಲ್ ಕಪ್ಪೇ ಅಂತ. ಸೊ ವೈ ಮೆನ್ಸ್ಟ್ರಲ್ ಕಪ್ ಅನ್ನೋ ಕ್ವೆಶನ್ಗೆ ನಾನಿಲ್ಲಿ ಸೆಟ್ ಆಫ್ ರೀಸನ್ಸ್ ಕೊಡ್ತಾ ಇದ್ದೀನಿ. ಫಸ್ಟ್ ರೀಸನ್, ಇದು ಸೂಪರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಸೊ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂತ ಅಂದರೆ, ವುಮೆನ್ ಅವರ ಒಂದು ಸೈಕಲಲ್ಲಿ ಮೇ ಬಿ ಒಂದು 10-15 ಪ್ಯಾಡ್ಸ್ಗಳನ್ನ ಬಳಸ್ತಾರೆ ಅಂತ ಒಂದು ಆ್ಯಾವ್ರೇಜ್ ತೊಗೊಳ್ಳೋಣ. ಓಕೆ, ಸೊ ಒಂದು ಸೈಕಲಲ್ಲಿ ಅಷ್ಟು ಬಳಸ್ತಾರೆ ಅಂತಂದರೆ ಓವರ್ ಆಲ್ ಒಬ್ಬರು ವುಮೆನ್ ಅವರ ಲೈಫ್ ಟೈಮಲ್ಲೇ 17,000 ಆ್ಯಾವ್ರೇಜ್ ಪ್ಯಾಡ್ಸ್ಗಳನ್ನ ಅವರು ಬಳಸ್ತಾರಂತೆ. ಅಂದರೆ ಥಿಂಕ್ ಮಾಡಿ, ಈ ಪ್ಯಾಡ್ಗಳೆಲ್ಲ ಆಗಿರೋಂತಹ ಮೆಟೀರಿಯಲ್ಲು ಪ್ಲಾಸ್ಟಿಕ್. ಸೊ 17,000 ಒಬ್ಬ ವುಮೆನ್ ಬಳಸ್ತಾರೆ ಅಂತಂದರೆ ಇಡೀ ವರ್ಲ್ಡಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಪ್ಲಾಸ್ಟಿಕ್ ವೇಸ್ಟ್ ಆಗ್ತಿದೆ ಅಂತ. ಸೊ ಅದೇ ಈ ಮೆನ್ಸ್ಟ್ರಲ್ ಕಪ್ ಆದರೆ 5 ವರ್ಷಕ್ಕೆ ಒಂದು ಕಪ್ಪನ್ನು ನಾವು ಬಳಸ್ತೇವೆ. ಸೊ ಸೂಪರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಹೌದು ಅಲ್ವೋ? ಆ್ಯಂಡ್ ಸೆಕೆಂಡ್ ರೀಸನ್, ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿರ್ತೀರಾ. ಎಷ್ಟು ಜನಕ್ಕೆ ಅನಿಸಿದೆ ತಮ್ಮ ಪೀರಿಯಡ್ ಟೈಮಲ್ಲಿ ರ್ಯಾಷಸ್ ಆಗುತ್ತೆ, ಇಚಿಂಗ್ ಆಗುತ್ತೆ, ಈ ಥರ ಅಂತೂ ಎಲ್ಲರೂ ಕಂಪ್ಲೇಂಟ್ಸ್ ಇದೆ. ಇದನ್ನು ಎಲ್ಲರೂ ಅನುಭವಿಸಿರ್ತಾರೆ, ರೈಟ್? ಸೊ ಯಾಕೆ ಹಾಗಾಗುತ್ತೆ ಅಂತಂದರೆ, ಈ ಪ್ಯಾಡ್ಗಳು ಅವು ಪ್ಲಾಸ್ಟಿಕ್ ಮೆಟೀರಿಯಲಿಂದ ಆಗಿರುತ್ತೆ ಆ್ಯಂಡ್ ಅದರಲ್ಲಿ ಹೈಲಿ ಫ್ರ್ಯಾಗ್ರೆನ್ಸ್ಗಳನ್ನು ಅದರಲ್ಲಿ ಹಾಕಿರ್ತಾರೆ. ಸೊ ಅದು ಸ್ಕಿನ್ನಿಗೆ ಇರಿಟೇಟ್ ಆಗುತ್ತೆ, ಅದರಿಂದನೇ ನಮಗೆ ಇಚ್ಚಿನೆಸ್ಸು, ರೆಡ್ನೆಸ್ಸು ಆ ಥರ ಎಲ್ಲ ಆಗುವಂಥದ್ದು. ಸೊ ಈ ಥರ ಕಪ್ಪಿಗೆ ನಾವು ಟ್ರಾನ್ಸ್ಫರ್ ಆದಮೇಲೆ ಆ ರ್ಯಾಷಸ್ಗಳು ಆಗೋದೆಲ್ಲ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ನನಗಂತೂ ನೆನಪೇ ಇಲ್ಲ ನನಗೆ ಲಾಸ್ಟ್ ಯಾವಾಗ ರ್ಯಾಷಸ್ ಆಗಿದ್ದು ಅಂತ. ಬಿಕಾಸ್ ನಾನಂತೂ ಮೆನ್ಸ್ಟ್ರಲ್ ಕಪ್ಪನ್ನು ಆಲ್ಮೋಸ್ಟ್ 4-5 ಇಯರ್ಸಿಂದ ಬಳಸ್ತಾ ಇದ್ದೀನಿ. ನನಗೆ ರ್ಯಾಷಸ್ ಅಂದ್ರೇ ನನಗೆ ನೆನಪಿಲ್ಲ, ಕಂಪ್ಲೀಟಾಗಿ ನಾನು ಅದನ್ನು ಮರ್ತೇ ಹೋಗಿದ್ದೇನೆ ಅಂತಲೇ ಹೇಳ್ಬೋದು. ಸೊ ಥರ್ಡ್ ರೀಸನ್, ಇದು ಸೂಪರ್ ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ತಿದ್ದೀನಿ ಅಂತ ಅಂದರೆ, ಬಹಳಷ್ಟು ಹುಡುಗಿಯರು ಇದನ್ನು ಅಬ್ಸರ್ವ್ ಮಾಡಿರ್ತಾರೆ. ನಾವು ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಡ್ಯೂ ಟು ನಮ್ಮ ಪೀರಿಯಡ್ ಟೈಮ್ ಆಗಿರೋದ್ರಿಂದ ನಾವು ಆ ಟ್ರಿಪ್ಪಿಗೆ ಹೋಗೋದೇ ಇಲ್ಲ. ಸೊ ನೀರಲ್ಲಿ ಆಟ ಆಡಬೇಕಾಗಿರುತ್ತೆ ಆ್ಯಂಡ್ ಅಗ್ಲಗ್ಲ ಪ್ಯಾಡ್ ಚೇಂಜ್ ಮಾಡೋದು, ಅದು ಇದು ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತ ಬಹಳಷ್ಟು ಜನ ನಾವು ಪ್ಲ್ಯಾನನ್ನೇ ಡ್ರಾಪ್ ಮಾಡಿಬಿಟ್ಟಿರ್ತೀವಿ. ಈ ಥರ ನಾನು ಕೂಡ ಮಾಡಿದ್ದೀನಿ. ಬಟ್ ನೀವು ಈ ಮೆನ್ಸ್ಟ್ರಲ್ ಕಪ್ಪನ್ನು ಯೂಸ್ ಮಾಡ್ತಾಯಿದ್ರೆ ಆ ಥರ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂತ ನಾನು ಹೇಳ್ತಾ ಇದ್ದೀನಿ, ಈ ಮೆನ್ಸ್ಟ್ರಲ್ ಕಪ್ ಹಾಕ್ಕೊಂಡು ನೀವು ಈವನ್ ಪೂಲಲ್ಲಿ ಆಟ ಆಡ್ಬೋದು, ಎಲ್ಲ ವಾಟರ್ ಗೇಮ್ಸ್ ಆಡ್ಬೋದು, ಬೀಚಲ್ಲಿ ಆಡ್ಬೋದು, ಯಾವುದೇ ಬ್ಲಡ್ ಲೀಕ್ ಆಗೋದಕ್ಕೆ ಚಾನ್ಸೇ ಇಲ್ಲ.
ಸೊ ಹೇಗೆ ಅಂತ ಹೇಳ್ತೀನಿ. ಈ ಪೀರಿಯಡ್ ಕಪ್ ಏನಪ್ಪ ಅಂತಂದರೆ ಬ್ಲಡ್ ಈ ಕಪ್ಪಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸೊ ಅಂಟಿಲ್ ಅನ್ಲೆಸ್ ನಾವು ಈ ಕಪ್ಪನ್ನು ನಾವೇ ಹೊರಗೆ ತೆಗಿಯೋವರೆಗೂ ಈ ಕಪ್ಪಿಂದ ಬ್ಲಡ್ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಈ ಕಪ್ ಫುಲ್ ಆಗಬೇಕು ಅಥವಾ ನಾವೇ ಅದನ್ನು ತೆಗಿಬೇಕು, ಅಲ್ಲಿವರೆಗೂ ಬ್ಲಡ್ ಅಂತೂ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೀರೆಲ್ಲ ಆಟ ಆಡ್ತಿದ್ರು, ಏನೇ ಆಟ ಆಡ್ತಿದ್ರು ಅದ್ರ ಬಗ್ಗೆ ಅಂತೂ ಯೋಚನೆ ಮಾಡೋ ಅವಶ್ಯಕತೆ. ಫೋರ್ತ್ ರೀಸನ್, ಇದು ಸೂಪರ್ ಬಜೆಟ್ ಫ್ರೆಂಡ್ಲಿ. ಕಪ್ಪನ್ನ 5 ವರ್ಷಕ್ಕೆ ಒಂದ್ಸಲ ತೊಗೊತೀನಿ. ಸೊ ಇದ್ರ ಪ್ರೈಸು 300+ ಇದೆ. ಅದೇ ಪ್ಯಾಡ್ನ ಪ್ರೈಸು ಥಿಂಕ್ ಮಾಡಿ ಎಷ್ಟಿರ್ಬೋದು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಅದಕ್ಕೋಸ್ಕರ ಇದು ಸೂಪರ್ ಬಜೆಟ್ ಫ್ರೆಂಡ್ಲಿ ಕೂಡ ಅಂತ ನನಗನ್ಸುತ್ತೆ. ಸೊ ಇಷ್ಟೆಲ್ಲ ರೀಸನ್ ನಮಗೆ ಗೊತ್ತಾಯಿತು ಯಾಕೆ ಮೆನ್ಸ್ಟ್ರುವಲ್ ಕಪ್ಪನ್ನು ಬಳಸಬೇಕು ಅಂತ. ಸೊ ಇವಾಗ ನಮ್ಮ ವಿಡಿಯೋದ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ, ದಟ್ ಇಸ್ ಹೌ ಟು ಯೂಸ್ ಮೆನ್ಸ್ಟ್ರುವಲ್ ಕಪ್ ಅಂತ. ಹೇಗೆ ಮೆನ್ಸ್ಟ್ರುವಲ್ ಕಪ್ಪನ್ನು ಬಳಸೋದು, ಹೇಗೆ ಬಳಸಬೇಕು ಅನ್ನೋದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ಥಿಂಗ್, ನಾವು ಯಾವ ಬ್ರ್ಯಾಂಡ್ ಮೆನ್ಸ್ಟ್ರುವಲ್ ಕಪ್ಪನ್ನು ಬಳಸ್ತಾ ಇದ್ದೀವಿ ಅನ್ನೋದು ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ಬಿಕಾಸ್ ಪ್ರತಿಯೊಂದು ಬ್ರ್ಯಾಂಡಲ್ಲೂ ಡಿಫ್ರೆಂಟ್ ಸೈಜಸ್ ಇರುತ್ತೆ. ಫಸ್ಟ್ ಥಿಂಗ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಸೈಜಸ್. ಮೆನ್ಸ್ಟ್ರುವಲ್ ಕಪ್ಪಲ್ಲಿ ಹೌದು ಡಿಫ್ರೆಂಟ್ ಸೈಜಸ್ ಇರುತ್ತೆ. ಯಾವ ಸೈಜು ಯಾರಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿಲ್ಲಿ ಬಳಸ್ತಾ ಇರೋಂತಹ ಈ ಪ್ರಾಡಕ್ಟಿನ ಬ್ರ್ಯಾಂಡ್ ಫ್ಲಶ್ ಅಂತ, PLUSH. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಇದಕ್ಕಿಂತ ಮುಂಚೆ ಬಹಳಷ್ಟು ಬ್ರ್ಯಾಂಡ್ಗಳ ಮೆನ್ಸ್ಟ್ರುವಲ್ ಕಪ್ಪನ್ನ ಬಳಸಿದ್ದೀನಿ, ಬಟ್ ಈ ಸೈಜ್ ಪ್ರಾಬ್ಲಮಿಂದ ನನಗದು ವರ್ಕೌಟ್ ಆಗ್ತಾ ಇರಲಿಲ್ಲ. ಸೊ ಅಟ್ ದ ಎಂಡ್ ನಾನು ಈ ಪ್ರಾಡಕ್ಟ್ನ ಬೈ ಮಾಡಿದಾಗ ನನಗೆ ಸೈಜ್ ಕರೆಕ್ಟಾಗಿ ಆಯಿತು ಆ್ಯಂಡ್ ನನಗೆ ಸೂಟ್ ಆಯಿತು. ಸೊ ಅವರ ಸೈಜ್ ಚಾರ್ಟ್ 3 ಸೈಜಸ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಒಂದು XS, S ಮತ್ತು L. XS ಅವ್ರು ಕೊಟ್ಟಿರೋ ಡಿಸ್ಕ್ರಿಪ್ಷನ್ ಯಾರು 18 ಇಯರ್ಸ್ಗಿಂತ ಬಿಲೋ ಇದ್ದಾರೆ ಅವರಿಗೆ ಸೂಟೇಬಲ್ ಆಗುತ್ತೆ ಅಂತ. ಎಸ್ ಯಾರಿಗೆ ಸೂಟ್ ಆಗುತ್ತೆ ಅಂದರೆ 18 ಇಯರ್ಸಿಂದ ಎಬೋ ಇರೋರು ಮತ್ತು ಯಾರು C-ಸೆಕ್ಷನ್ ಥ್ರೂ ಡೆಲಿವರಿ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ. ಆ್ಯಂಡ್ ಎಲ್ ಯಾರಿಗೆ ಅಂತಂದರೆ ಯಾರು ನಾರ್ಮಲ್ ಡೆಲಿವರಿ ಅಂದರೆ ವೆಜೈನಲ್ ಥ್ರೂ ಯಾರಿಗೆ ಡೆಲಿವರಿ ಆಗಿದೆ ಅವರು ಎಲ್ ಸೈಜ್ನ ಬಳಸಬೇಕು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಆ ಪ್ರಕಾರ ನಾನು ಸೈಜ್ ಎಸ್ ಕೆಟಗರಿಯಲ್ಲಿ ಬರ್ತೀನಿ. ಸೊ ಹಾಗಾಗಿ ನಾನು ಎಸ್ ಸೈಜನ್ನು ತೊಗೊಂಡೆ ಆ್ಯಂಡ್ ಅದು ನನಗೆ ಪರ್ಫೆಕ್ಟ್ ಸೈಜ್ ಆಯಿತು. ಆವತ್ತಿಂದ ನಾನು ಯಾವುದೇ ಬ್ರ್ಯಾಂಡ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಿಲ್ಲ, ನೋಡೋಕ್ಕೂ ಹೋಗಿಲ್ಲ. ಸೊ ಈ ಸೈಜ್ ಚಾರ್ಟ್ನ ಎಲ್ಲರೂ ಕೂಡ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಯಾವಾಗ ಮೆನ್ಸ್ಟ್ರುವಲ್ ಕಪ್ಪನ್ನ ಬೈ ಮಾಡಬೇಕಾದ್ರೆ ಪ್ರತಿಯೊಂದು ಬ್ರ್ಯಾಂಡಲ್ಲೂ ಅವರು ಸೈಜ್ ಚಾರ್ಟ್ನ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಥರೋಲಿ ಓದಿ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ ಅಂತ ಥಿಂಕ್ ಮಾಡಿ ಆಮೇಲೆ ಅದನ್ನು ಬೈ ಮಾಡಿ. ಸೊ ದಿಸ್ ಈಸ್ ಅಬೌಟ್ ದಿ ಸೈಜ್. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ ಹೇಗೆ ಬಳಸೋದು ಅಂತ. ಯೂಶಲಿ ನೋಡಿ ವುಮೆನ್ 3 ಹೋಲ್ಸ್ಗಳಿರುತ್ತೆ. ಫಸ್ಟ್ ಹೋಲ್ ನೀವು ಯಾವುದು ಯೂರಿನೇಷನ್ ಮಾಡ್ತೀರಲ್ವ, ಸೊ ದ್ಯಾಟ್ ಇಸ್ ದ ಫಸ್ಟ್ ಹೋಲ್. ಆ್ಯಂಡ್ ಸೆಕೆಂಡ್ ಹೋಲ್ ನಮ್ಮ ಪೀರಿಯಡ್ ಬ್ಲಡ್ ಯಾವ ಇದರಿಂದ ಬರುತ್ತಲ್ವ ಅದು ಸೆಕೆಂಡ್ ಹೋಲ್. ಆ್ಯಂಡ್ ಥರ್ಡ್ ಹೋಲ್ ಏನಪ್ಪ ಅಂತಂದರೆ ನಾವು ಎಕ್ಸ್ಕ್ರೀಷನ್ ಮಾಡೋದು, ಸೊ ಅದು ಥರ್ಡ್ ಹೋಲ್ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ನಮ್ಮ ಪೀರಿಯಡ್ ಬ್ಲಡ್ ಯಾವ ಹೋಲಿಂದ ಬರ್ತಾ ಇದೆ ಅಲ್ಲಿ ಈ ಕಪ್ಪನ್ನು ನಾವು ಇನ್ಸರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಇದನ್ನು ಹೇಗೆ ಹಾಕ್ಕೊಳ್ಳೋದು. ಸೊ ಹೇಗೆ ಹಾಕ್ಕೊಳ್ಳೋದು ಅಂತ ಅಂದರೆ ಜನರಲಿ ಇದರಲ್ಲಿ 2 ಡಿಫ್ರೆಂಟ್ ಫೋಲ್ಡ್ಸ್ ಇದೆ, ಯು ಫೋಲ್ಡ್ ಮತ್ತು ವಿ ಫೋಲ್ಡ್ ಅಂತ. ಸೊ ಯು ಫೋಲ್ಡ್ ಅಂತ ಅಂದರೆ ಹತ್ರ ಬಂದು ತೋರಿಸ್ತೀನಿ. ಸೊ ಹೀಗಿದೆ ಅಲ್ವಾ ಕಪ್ಪು, ಇದನ್ನು ಹೀಗೆ ಮಡಚಿ ಹೀಗೆ ಮಾಡಿದ್ರೆ ದಿಸ್ ಈಸ್ ಕಾಲ್ಡ್ ಯು ಫೋಲ್ಡ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಶೇಪ್ ಯು ಅಲ್ಲಿದೆ. ಸೊ ಇದನ್ನು ಯು ಫೋಲ್ಡ್ ಅಂತಾರೆ. ಸಪೋಸ್ ಇದು ನಮ್ಮ ಹೋಲ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಈ ಥರ ಯು ನಿಧಾನಕ್ಕೆ ಹೀಗೆ ಇನ್ಸರ್ಟ್ ಮಾಡ್ತಾ ಹೀಗೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಯು ಫೋಲ್ಡ್. ಮತ್ತು ಇನ್ನೊಂದು ವಿ ಫೋಲ್ಡ್ ಅಂತ ಇದೆ. ಸೊ ಹೀಗೆ ಒಂದು ಸೈಡನ್ನು ಹೀಗೆ ಪಿಂಚ್ ಮಾಡಿ, ಸೊ ಈಗ ನೋಡ್ಬೋದು ಇದು ಈ ಥರ ಆಗುತ್ತೆ. ಒಂದು ಸೈಡ್ ಹೀಗೆ ಪಿಂಚ್ ಮಾಡಿ ಮತ್ತೆ ತೋರಿಸ್ತೀನಿ. ಹೀಗೆ ನೀಟಾಗಿ ಪಿಂಚ್, ಹೀಗೆ ಒಂದು ಕಡೆಯಿಂದ ಹೀಗೆ ಮಡಚಿ, ಸೊ ಈ ಥರ ಪಿಂಚ್ ಮಾಡಿದಾಗ ಈ ಶೇಪಲ್ಲಿ ಬರುತ್ತೆ. ಸಪೋಸ್ ದಿಸ್ ಇಸ್ ದ ಹೋಲ್. ಸೊ ಹೀಗೆ ನಿಧಾನಕ್ಕೆ ಹೀಗೆ ಹೋಗಿ ಹೀಗೆ ಓಪನ್ ಆಗುತ್ತೆ. ಸೊ ಹೀಗೆ ಇದನ್ನು ಹಾಕ್ಕೊಳ್ಳೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಈ ಕಪ್ಪಲ್ಲಿ
ಎಷ್ಟು MLವರೆಗೂ ಅದು ಹೋಲ್ಡ್ ಮಾಡುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಮತ್ತು ಈ ಕಪ್ಪು ಸುತ್ತ ಈ ಥರ ಒಂದೊಂದು ರಂಧ್ರಗಳಿದ್ದಾವೆ. ಸೊ ದಟ್ ಅದು ಹೀಗೆ ನಾವು ಇನ್ಸರ್ಟ್ ಮಾಡಿದಾಗ ಒಳಗೆ ಹೋಗಿದ ತಕ್ಷಣ ಅದು ಹಿಂಗೆ ನೀಟಾಗಿ ಓಪನ್ ಅಪ್ ಆಗುತ್ತೆ, ಅದಕ್ಕದೇ ಓಪನ್ ಅಪ್ ಆಗುತ್ತೆ. ನೀವೇನು ಸರ್ಕಸ್ ಮಾಡೋ ಅವಶ್ಯಕತೆ ಇರಲ್ಲ. ಸಪೋಸ್ ನೀವೇನಾದರೂ ಸೈಜ್ ರಾಂಗ್ ಆಗಿದ್ದರೆ ಅದು ಓಪನ್ ಅಪ್ ಆಗಲ್ಲ. ಅದೇ ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದು. ಸೈಜ್ ಇಶ್ಯೂಗಳಿಂದ ನಾನು ಹೇಗೆ ಇನ್ಸರ್ಟ್ ಮಾಡ್ತಾಯಿದ್ರು ಅದು ಓಪನ್ ಅಪ್ಪೇ ಆಗ್ತಿರಲಿಲ್ಲ. ಸಮ್ವೇರ್ ಲೈಕ್ ಈ ಥರ ಮಡಚ್ಕೊಂಡ್ಬಿಟ್ಟಿರೋದು ಆ ಥರ ಆಗ್ತಾಯಿತ್ತು. ಸೊ ನಾನು ಸೈಜ್ ಯಾವಾಗ ಕರೆಕ್ಟಾಗಿ ಹೋದೆ ಆವಾಗ ನೀಟಾಗಿ ಓಪನ್ ಅಪ್ ಆಗೋಕ್ಕೆ ಶುರು ಆಯಿತು. ಆ್ಯಂಡ್ ಇದು ಏನಕ್ಕೆ ಈ ರಂಧ್ರಗಳನ್ನು ಕೊಟ್ಟಿರ್ತಾರೆ ಅಂತಂದರೆ ಇದು ಏರ್ ಟೈಟಾಗಿ ಅದನ್ನು ನೀಟಾಗಿ ಲಾಕ್ ಮಾಡಿಬಿಡುತ್ತೆ. ಅಂದರೆ ಬ್ಲಡ್ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಲಾಕ್ ಆಗಿಬಿಡುತ್ತೆ ಇದು. ಸೊ ಸಪೋಸ್ ಆ್ಯಂಡ್ ಇದನ್ನು ನೀಟಾಗಿ ಹೇಗೆ ಇನ್ಸರ್ಟ್ ಮಾಡೋದಂತ ಒಂದು ಸಲ ಡೆಮಾನ್ಸ್ಟ್ರೇಟ್ ಮಾಡ್ತೀವಿ. ಸಪೋಸ್ ಇದು ನಮ್ಮ ಹೋಲ್ ಅಂತ ಅಂದ್ಕೊಳ್ಳಿ. ಸೊ ನಾನಿಲ್ಲಿ ಯು ಫೋಲ್ಡ್ ಮಾಡಿದ್ದೇನೆ. ಯು ಫೋಲ್ಡ್ ಮಾಡಿ ನಿಧಾನಕ್ಕೆ ಹೀಗೆ 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 ನೀವು ತಳ್ಳಬೇಕು. ನಿಧಾನಕ್ಕೆ ಚೂರೇ ತಳ್ಳಬೇಕು. ಯಾವಾಗ ನಿಮಗೆ ಅದು ಓಪನ್ ಅಪ್ ಆಗಿದೆ ಅನಿಸುತ್ತೆ ಆವಾಗ ಮಾಡ್ಬೋದು. ಇಲ್ಲ ಸಪೋಸ್ ನೀವು ಒಂದು ಬೆರಳನ್ನು ಹಾಕಿ ನೋಡಿದ್ರೆ, ನೀವು ಸುತ್ತ ಒಂದ್ಸಲ ಹಿಂಗೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಫುಲ್ಲಾಗಿ ಓಪನ್ ಅಪ್ ಆಗಿದೆಯೋ ಇಲ್ಲೋ ಅಂತ. ಬೇಸಿಕಲಿ ಅದು ಫುಲ್ಲಾಗಿ ಓಪನ್ ಅಪ್ ಆಗಬೇಕು. ಓಪನ್ ಅಪ್ ಆದರೆ ಮಾತ್ರ ಬ್ಲಡ್ಡನ್ನು ಕರೆಕ್ಟಾಗಿ ಹೋಲ್ಡ್ ಮಾಡಿರುತ್ತೆ. ಸೊ ಸ್ವಲ್ಪ ಇನಿಷಿಯಲಿ ಕಷ್ಟ ಅನಿಸುತ್ತೆ. ನನಗೂ ಸ್ವಲ್ಪ ಟೈಮ್ ಬೇಕಾಯಿತು. ಒನ್ ಡೇ ಪ್ರಾಕ್ಟೀಸ್ ಮಾಡಿದೆ ನಾನು ಅದನ್ನು. ಸೊ ಅದಾದಮೇಲೆ ನನಗೆ ಕಂಫರ್ಟೇಬಲ್ ಆಗಿದ್ದು ಅದು. ಇನಿಷಿಯಲಿ ಯು ನೀಡ್ ಸಮ್ ಟೈಮ್ ಟು ಗೆಟ್ ಕಂಫರ್ಟೇಬಲ್ ವಿತ್ ಯಾವುದೇ ಒಂದು ಹೊಸದನ್ನು ನಾವು ಟ್ರೈ ಮಾಡ್ತೀನಿ ಅಂದರು ಡೆಫಿನೆಟ್ಲಿ ಅದು ಇನಿಷಿಯಲಿ ಕಷ್ಟ ಅನಿಸುತ್ತೆ. ಅಯ್ಯೋ ಇದೇನಿದು ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಬಟ್ ಡೋಂಟ್ ವರಿ, ಸ್ವಲ್ಪ ಟೈಮ್ ತೊಗೊಳ್ಳಿ ಆ್ಯಂಡ್ ಅದನ್ನು ಟ್ರೈ ಮಾಡಿ. ಯೂಶ್ವಲಿ ಇಂಡಿಯನ್ ಸ್ಟೈಲಲ್ಲಿ ನಾವು ಹೇಗೆ ಟಾಯ್ಲೆಟಿಗೆ ಹೋಗ್ತೀವಲ್ಲ, ಸೊ ಆ ಪೊಸಿಷನಲ್ಲಿ ಮಲಾಸನ ಅಂತ ಹೇಳ್ತಾರೆ ಯೋಗಾದಲ್ಲಿ. ಸೊ ಆ ಪೊಸಿಷನಲ್ಲಿ ಕುತ್ಕೊಂಡು ನಾವು ಇನ್ಸರ್ಟ್ ಮಾಡಿದಾಗ ತುಂಬ ಪ್ರಾಪರಾಗಿ ಹೋಗುತ್ತೆ. ಇನಿಷಿಯಲಿ ಆ ಥರ ಟ್ರೈ ಮಾಡಿ. ಬಟ್ ನನಗೆ ಇವಾಗ ಕಂಫರ್ಟಬಲ್ ಆಗಿದೆ. ಈವನ್ ವೆಸ್ಟರ್ನ್ ಟಾಯ್ಲೆಟ್ಸ್ಗಳಲ್ಲಿ ಹೋದಾಗಲೂ ಕೂಡ ನನಗೆ ತೆಗೆಯೋದು ಹಾಕೋದು ನನಗೆ ತುಂಬ ಈಸಿ ಆಗಿದೆ. ಬಟ್ ಇನಿಷಿಯಲಿ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಂಡಿಯನ್ ಸ್ಟೈಲಲ್ಲಿ, ಟಾಯ್ಲೆಟ್ ಸ್ಟೈಲಲ್ಲಿ ನೀವು ಹೇಗೆ ಕುತ್ಕೊತೀರಲ್ವ, ಸೊ ಹಾಗೆ ಕುತ್ಕೊಂಡು ನೀವು ಅದನ್ನು ಹಾಕೋದಕ್ಕೆ ಟ್ರೈ. ಪಾಯಿಂಟ್ ಇದನ್ನು ಹೇಗೆ ರಿಮೂವ್ ಮಾಡೋದು ಅಂತ. ನಾವಿವಾಗ ಇನ್ಸರ್ಟ್ ಮಾಡಿದ್ದೀವಿ. ಸೊ ಯು ಫೋಲ್ಡ್ ಮಾಡಿ ನೀಟಾಗಿ ಈಗ ಇನ್ಸರ್ಟ್ ನಿಧಾನಕ್ಕೆ ಹೀಗೆ ತಳ್ಳಿದ್ವಿ. ಸೊ ಅದು ಓಪನ್ ಅಪ್ ಆಗಿದೆ. ಇವಾಗ ಫಿಲ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ರಿಮೂವ್ ಮಾಡಬೇಕು. ನೀವು ರಿಮೂವ್ ಮಾಡೋದಕ್ಕೆ ಇಲ್ಲೊಂದು ಟೇಲ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಈ ಟೇಲ್. ಸೊ ಈ ಟೇಲನ್ನು ನೀವು ನಿಧಾನಕ್ಕೆ ಹೀಗೆ ಪಿಂಚ್ ಮಾಡಿ ಹಿಂಗೆ ತೊಗೊಂಡು, ಸೊ ಇದು ಬಾಟಮ್ ಏನಿದೆ ಹೀಗೆ ಇದನ್ನು ಒತ್ತಿ ಹೀಗೆ ರಿಮೂವ್ ಮಾಡ್ಬೋದು. ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್. ನೀವೇ ಯೂಸ್ ಮಾಡ್ತಾ ನನಗೆ ಹೇಳ್ಕೊಡೋಷ್ಟು ಆಗ್ತೀರಾ. ಜಸ್ಟ್ ಅದನ್ನು ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಬೇಕು ಅಷ್ಟೇ. ಯಾವುದೇ ಟ್ರಿಕ್ಸ್ ಏನೂ ಇಲ್ಲ ಇದರಲ್ಲಿ, ಏನೂ ಸೈನ್ಸ್ ಇಲ್ಲ. ಹೇಗೆ ಒಂದು ಕಪ್ಪನ್ನ ನೀವು ರಿಮೂವ್ ಮಾಡೋದು ಹೇಗೆ ಅನ್ನೋದು ನೀವು ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನನಗೂ ಇನಿಷಿಯಲಿ ತುಂಬ ಈ ಥರ ಕ್ವೆಶನ್ಸ್ಗಳೆಲ್ಲ ಬರ್ತಿತ್ತು. ಬಟ್ ಡೋಂಟ್ ವರಿ, ನೀವು ಆರಾಮ್ಸೆ ಮ್ಯಾನೇಜ್ ಮಾಡ್ತೀರಾ. ಸೊ ದಟ್ ಈಸ್ ಫೋರ್. ಇದನ್ನು ರಿಮೂವ್ ಮಾಡಿದ ಮೇಲೆ ಏನು ಮಾಡಬೇಕು, ಎವ್ರಿ ಟೈಮ್ ಇದನ್ನು ರಿಮೂವ್ ಮಾಡಿದ್ಮೇಲೆ ಏನು ಮಾಡಬೇಕು, ಯಾವುದೇ ಸೋಪ್ ಅಥವಾ ಡಿಟರ್ಜೆಂಟ್ ಆ ಥರ ಯಾವುದೇ ಕೆಮಿಕಲ್ ಇರೋವಂಥದ್ದನ್ನು ತೊಗೊಂಡು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ವಾಶ್ ಮಾಡ್ಬೋದು. ಬಿಕಾಸ್ ನೀವು ಒಳಗಡೆ ಇನ್ಸರ್ಟ್ ಮಾಡ್ತಿರ್ತೀರ ಆ್ಯಂಡ್ ಅದರಲ್ಲಿ ಏನಾದರೂ ಫ್ರ್ಯಾಗ್ರೆನ್ಸ್ ಏನಾದರೂ ಇದ್ದರೆ ಮತ್ತೆ ಇರಿಟೇಷನ್ಸ್ ಆಗುತ್ತೆ, ಮತ್ತು ಅದು ಇನ್ನೊಂದು ಲೆವೆಲ್ ಏನೋ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಇದನ್ನು ಹೊರಗೆ ತೆಗೆದು ಇದರಲ್ಲಿರುವಂಥ ಬ್ಲಡ್ಡನ್ನು ಕಂಪ್ಲೀಟಾಗಿ ಟಾಯ್ಲೆಟ್ ಒಳಗಡೆ ಹಾಕಿ ಅದನ್ನು ಕಂಪ್ಲೀಟ್ ಫ್ಲಶ್ ಮಾಡಿ, ಆಮೇಲೆ ಇದನ್ನು ನೀಟಾಗಿ ಕೋಲ್ಡ್ ವಾಟರಲ್ಲಿ, ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಮತ್ತೆ ನೀವು ಪುನಃ ಯೂಸ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಪ್ರೊಸೀಜರ್. ಬಟ್ ಎವ್ರಿ ಸೈಕಲ್ ಆದಮೇಲೆ ಏನು ಮಾಡಬೇಕು ಅಂತಂದರೆ, 5 ದಿನ ನಾನು ಈ ಕಪ್ಪನ್ನು ಈ ಥರ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ, ತೆಗಿತಾ ಇದ್ದೀನಿ. ಈ ಥರ 5 ದಿನ ನಾನು ಮಾಡಿದ್ದೀನಿ. 5 ದಿನ ಆದಮೇಲೆ ನಿಮ್ಮ ಪೀರಿಯಡ್ ಸ್ಟಾಪ್ ಆದಮೇಲೆ ಏನು ಮಾಡಬೇಕು ಅಂತಂದರೆ, ಯೂಶ್ವಲಿ ಒಂದು ಪಾತ್ರೆಯಲ್ಲಿ
ಕಂಪ್ಲೀಟ್ ನೀರನ್ನು ಹಾಕಿ ಅದು ಫುಲ್ಲು ಕುದಿಯೋ ಟೈಮಿಗೆ ಬಂದಾಗ ಈ ಕಪ್ಪನ್ನು ಅದರೊಳಗೆ ಹಾಕಿ ಸ್ಟೆರಲೈಸ್ ಮಾಡಿ ಒಂದು 5-10 ನಿಮಿಷ ಚೆನ್ನಾಗಿ ಕುದೀಲಿ. ಅದು ಇದ್ರ ಜೊತೆ ಬೇಸಿಕಲಿ ಸ್ಟೆರಲೈಸ್ ಮಾಡಬೇಕು ಅಷ್ಟೇ. ಸೊ ಸ್ಟೆರಲೈಸ್ ಮಾಡಿ ಈ ಥರ ಒಂದು ಕಾಟನ್ ಪೌಚ್ಗಳನ್ನು ಕೊಟ್ಟಿರ್ತಾರೆ ಅವರೇ, ಫ್ಲಶಲ್ಲಿ ಯೂಶಲಿ ಕೊಡ್ತಾರೆ. ಸೊ ಈ ಥರ ಪೌಚ್ಗಳಲ್ಲಿ ವಾಪಸ್ ಇಟ್ಟು ನೀವು ಎತ್ತಿಡ್ಬೋದು. ನಿಮ್ಮ ನೆಕ್ಸ್ಟ್ ಮೆನ್ಸ್ಟ್ರಲ್ ಸೈಕಲಲ್ಲಿ ನೀವು ಮತ್ತೆ ಪುನಃ ಅದನ್ನು ಬಳಸ್ಬೋದು. ಸೊ ದಿಸ್ ಈಸ್ ದ ಪ್ರೊಸೀಜರ್ ಅಬೌಟ್ ದ ವಾಷಿಂಗ್. ಆ್ಯಂಡ್ 6th ಪಾಯಿಂಟ್, ಈಗ ತುಂಬಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಈ ಬ್ರ್ಯಾಂಡ್ ಅವರು ಕ್ಲೇಮ್ ಮಾಡ್ತಾ ಇರೋದು 6 to 7 hours ನೀವು ಆ ಕಪ್ಪನ್ನು ಬಳಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಒಂದೊಂದು ಬ್ರ್ಯಾಂಡ್ ಅವರು ಒಂದೊಂದು ಕ್ಲೇಮ್ ಮಾಡ್ತಾರೆ. ಯೂಶಲಿ ಅವರು ಆ್ಯಾವ್ರೇಜ್ ಆಗಿ ಎಲ್ಲ ಒಮ್ಮೆನ ಕನ್ಸಿಡರ್ ಮಾಡಿ ಆ್ಯಾವ್ರೇಜ್ ಆಗಿ ಹೇಳ್ತಾರೆ ಒಂದು 6 to 7 hours ಅಂತ. ಸೊ ನನಗೆ ಬ್ಲಡ್ ಫ್ಲೋ ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ. ಸೊ ಐ ಬಿಲಾಂಗ್ ಟು ದಟ್ ಆ್ಯಾವ್ರೇಜ್ ಪರ್ಸನ್. ಸೊ ನನಗೆ 6 to 7 ಆರಾಮ್ಸೆ ಸಸ್ಟೈನ್ ಆಗ್ತಾ ಇತ್ತು. ಸೊ 6 to 7 hours ಆದಮೇಲೆ ನಾನು ಅದನ್ನು ರಿಮೂವ್ ಮಾಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ಅವ್ರು ಹೇಳೋದು, ಈಗ ಸಪೋಸ್ 6 to 7 hours ಮುಂಚೆನೇ ಅದು ತುಂಬೋಯ್ತು, ಯಾಕಂದರೆ ಕೆಲವೊಬ್ಬರಿಗೆ ಜಾಸ್ತಿ ಬ್ಲಡ್ ಫ್ಲೋ ಆಗುತ್ತೆ. ಆಬ್ವಿಯಸ್ಲಿ 6 to 7 hoursಗಿಂತ ಮುಂಚೆನೇ ಅವರಿಗೆ ತುಂಬೋದು ಆ ಕಪ್. ಸೊ ತುಂಬಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದರಲ್ಲಿ ಬ್ಲಡ್ ಒಂದ್ಸಲ ತುಂಬಿದ್ಮೇಲೆ ದಬ ದಬ ಅಂತ ಏನು ಲೀಕ್ ಆಗಲ್ಲ. ಓಕೆ, ಜಸ್ಟ್ ಡ್ರಾಪ್ ಬೈ ಡ್ರಾಪ್ ಅದು ಲೀಕ್ ಆಗ್ತಾ ಇರುತ್ತೆ. ಸೊ ಯಾರ್ಯಾರು ಈ ಮೆನ್ಸ್ಟ್ರಲ್ ಕಪ್ಪನ್ನು ಯೂಸ್ ಮಾಡಿದರೆ ಡೆಫಿನೆಟ್ಲಿ ನನ್ನ ಜೊತೆ ಅಗ್ರಿ ಆಗೇ ಆಗ್ತಾರೆ. ದ ಮೊಮೆಂಟ್ ಆ ಫಸ್ಟ್ ಡ್ರಾಪ್ ಬಿದ್ದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಓಕೆ ಇಟ್ಸ್ ಫುಲ್ ನಾವು, ಇಟ್ಸ್ ಟೈಮ್ ಟು ಚೇಂಜ್ ಅಂತ. ಡೆಫಿನೆಟ್ಲಿ ಅದು ನಮಗೆ ಅರ್ಥ ಆಗೇ ಆಗುತ್ತೆ. ಆ್ಯಂಡ್ ಥಿಂಕ್ ಮಾಡಿ, ಅಲ್ಲ ಬೆಳಗ್ಗೆಯಿಂದ ನೀವು ಅದನ್ನು ಹಾಕ್ಕೊಂಡಿರ್ತೀರಾ, ನಿಮ್ಮ ಪ್ಯಾಂಟಿ ಲೈನರ್ಸಲ್ಲಿ ಅಂದರೆ ಇನ್ನರ್ಸಲ್ಲಿ ಯಾವುದೇ ಒಂದು ಬ್ಲಡ್ ಸ್ಟೇನೂ ಇಲ್ಲ. ಸೊ ಆಫ್ಟರ್ ಲೈಕ್ 5 hours ಒಂದು ಡ್ರಾಪ್ ಏನೋ ಬಿತ್ತು, ಲೈಕ್ ಯು ಫೀಲ್ ಲೈಕ್ ವೆಟ್ ಅಲ್ವಾ? ಸೊ ಡೆಫಿನೆಟ್ಲಿ ನಮಗೆ ಅರ್ಥ ಆಗುತ್ತೆ ಅದ್ರ ಬಗ್ಗೆ. ಸೊ ಅದು ಒಂದು ಸೈನು. ಇಲ್ಲ ಆ್ಯಾವ್ರೇಜ್ 6 to 7 hours ಆದಮೇಲೆ ರೆಗ್ಯುಲರ್ ಆಗಿ ಅದನ್ನು ರಿಮೂವ್ ಮಾಡಿ ಮತ್ತೆ ಪುನಃ ಹಾಕ್ಕೊಳ್ಳೋದು. ಆ್ಯಂಡ್ ಇದನ್ನು ಬಳಸ್ತಾ ಇನ್ನೊಂದು ನನಗೆ ಬೆನಿಫಿಟ್ ಅಂತ ಅನಿಸಿದ್ದೇನಪ್ಪ ಅಂತಂದರೆ, ನಾನು ತುಂಬ ಇನ್ನರ್ಸ್ಗಳನ್ನು ಬಿಸಾಡಿಬಿಟ್ಟಿದ್ದೀನಿ. ಬಿಕಾಸ್ ಪ್ಯಾಡ್ನ ಯೂಸ್ ಮಾಡಬೇಕಾದ್ರೆ ಅದು ತುಂಬ ರಫ್ ಆಗೋದು, ಬಿಕಾಸ್ ಬ್ಲಡ್ ಸ್ಟೇನ್ ಬಂದು ಆ ಇನ್ನರ್ಸ್ಗಳಲ್ಲೆಲ್ಲ ಕೂತಾಗ. ಇದನ್ನು ಆಬ್ವಿಯಸ್ಲಿ ಎಲ್ಲ ವುಮೆನ್ಸ್ಗಳು ಅದನ್ನು ಅನುಭವಿಸಿರ್ತಾರೆ. ಹೊಸದಾಗಿ ಇನ್ನರ್ಸ್ನ ತಂದಿರ್ತೀವಿ, ಬಟ್ ಆಫ್ಟರ್ ಎ ಪೀರಿಯಡ್ ಅದು ಏನೋ ಡಿಫ್ರೆಂಟ್ ಕಲರ್ ಆಗೋಗಿರುತ್ತೆ. ಅದನ್ನು ನೋಡೋಕ್ಕೆ ಅನಿಸಲ್ಲ, ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಅದನ್ನು ಎಷ್ಟೋ ಬಿಸಾಡಿಬಿಟ್ಟಿದ್ದೀವಿ. ಸೊ ಈ ಥರ ಆಗೋದು ಖಂಡಿತ, ಬಿಕಾಸ್ ಪ್ಯಾಡಲ್ಲಿ ನಾನು ಇದನ್ನೇ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನಾನು ಈಗ ಇದಕ್ಕೆ ಸ್ವಿಚ್ ಆಗಿರೋದ್ರಿಂದ ನನಗೆ ನೆನಪೇ ಇಲ್ಲ ನಾನು ಯಾವಾಗ ಆ ರೀಸನ್ಗೆ ಬಿಸಾಕಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಏನಪ್ಪ ಅಂತಂದರೆ, ಮಿತ್ಸ್ ಅಬೌಟ್ ಮೆನ್ಸ್ಟ್ರುಯಲ್ ಕಪ್. ಒಂದಷ್ಟು ಮೂಢನಂಬಿಕೆಗಳು ಅಂತಂದರೆ ಸುಳ್ಳು ಪಳ್ಳೆಗಳು ಇದ್ದಾವೆ. ಅದು ನಿಜಾನೋ ಅಲ್ವೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ದ ಫಸ್ಟ್ ಕ್ವೆಶನ್ ಈಸ್, ನನಗೆ ಹೆದರಿಕೆ ಅನಿಸುತ್ತೆ ಇದನ್ನು ಬಳಸೋದಕ್ಕೆ ಅಂತ ಸುಮಾರು ಜನ ಹೇಳಿದ್ದಾರೆ. ನಾನಂತೂ ನನ್ನ ತುಂಬ ಫ್ರೆಂಡ್ಸ್ಗಳಿಗೆ ಅವರಿಗೆ ನಾನು ತುಂಬ ಸಜೆಸ್ಟ್ ಮಾಡಿದ್ದೀನಿ ಇದ್ರ ಬಗ್ಗೆ. ಬಟ್ ಮೋಸ್ಟ್ ಕಾಮನ್ ಕ್ವೆಶನ್ಸ್, ಕೆಲವೊಬ್ರು ಅದನ್ನು ಬಳಸಿದ್ದಾರೆ, ಸುಮಾರು ಜನ ಟ್ರಾನ್ಸ್ಫರ್ ಆಗಿದ್ದಾರೆ, ಥ್ಯಾಂಕ್ ಮಾಡಿದ್ದಾರೆ ನನಗೆ ಅದನ್ನು ಬಳಸಿದಾಗ. ಆ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅದೊಂಥರ ಖುಷಿ ಆಗುತ್ತೆ ಯಾರಾದರೂ ಅದನ್ನು ಬಳಸಿದಾಗ. ಸೊ ಸುಮಾರು ಜನ ಹೇಳೋದು, ನನಗೆ ಹೆದರಿಕೆ ಬರುತ್ತೆ ಬಳಸೋದಕ್ಕೆ. ಗೈಸ್ ಕಮ್ ಆನ್, ಯಾಕೆ ಹೆದರ್ಕೋಬೇಕು ಹೇಳಿ? ಆ ಚಿಕ್ಕ ಪಾತಿಂದ ಇಷ್ಟು ದೊಡ್ಡ ಮಗುನೇ ಹೊರಗೆ ಬರುತ್ತೆ, ಇಷ್ಟು ಚಿಕ್ಕ ಕಪ್ ಹಾಕೊಳಕ್ಕೆ ಬರಲ್ವಾ? ಲಿಟ್ರಲಿ ಯಾಕೆ ಅಷ್ಟೊಂದು ಹೆದರ್ಕೋಬೇಕು? ನಾವು ವುಮೆನ್ಸ್ ಬಾಡಿ ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಲಿಟ್ರಲಿ ಹೇಳ್ತಾ ಇದ್ದೀನಿ. ಇಷ್ಟು ದೊಡ್ಡ ಮಗುನೇ ನಾರ್ಮಲ್ ಡೆಲಿವರಿಲಿ ಹೊರಗೆ ಬರುತ್ತೆ. ಇನ್ ವಾಟ್ ಅಬೌಟ್ ದ ಸ್ಮಾಲ್ ಕಪ್? ಯಾಕೆ ಅಷ್ಟೊಂದು ಹೆದರ್ಕೋಬೇಕು? ಅಷ್ಟೊಂದು ಫಿಯರ್ ಬೇಡ ಜೀವನದಲ್ಲಿ. ಅಂದರೆ ಆಗಲಿ, ಏನಾಗುತ್ತೆ ನೋಡೋಣ. ಒಂದು ಹೆಜ್ಜೆ ತಗೊಳ್ಳಿ ಅಲ್ಲ, ಅದ್ರ ಬಗ್ಗೆ ಏನಾಗುತ್ತೆ ಅದು ಮುಂದೆ ನೋಡೋಣ. ಎಷ್ಟೋ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಯೂಸ್ ಮಾಡ್ತಾರೆ. ಅವ್ರಿಗೆ ಏನೂ ಆಗದಲ್ಲಿರೋದು ನಿಮಗೆ ಯಾಕಾಗುತ್ತೆ? ಸೊ ಸ್ವಲ್ಪ ಧೈರ್ಯ ತಗೊಳ್ಳಿ. ಟೇಕ್ ದಟ್ ಒನ್ ಚಾನ್ಸ್ ಆ್ಯಂಡ್ ಡೂ ಇಟ್.
ಡೆಫಿನೆಟ್ಲಿ ಯು ಗನ್ನ ಥ್ಯಾಂಕ್ ಮೀ ಲೇಟರ್. ಸೊ ನೆಕ್ಸ್ಟ್ ಕ್ವೆಶನ್, ಮೋಸ್ಟ್ ಕಾಮನ್ ಆ್ಯಂಡ್ ಫನ್ನಿ ನಾನು ಇದನ್ನು ಓದಿದಾಗ ಅನಿಸಿದ್ದು, ಇದು ಒಳಗಡೆ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಎಲ್ಲೋ ಕಳೆದು ಹೋಗಿಬಿಡತ್ತಂತೆ, ಅದು ಬಾಡಿಲಿ ಎಲ್ಲೋ ಹೋಗಿಬಿಡತ್ತೆ, ಸಿಗೋದೇ ಇಲ್ಲ. ದಿಸ್ ಇಸ್ ಐ ನೋ ಕೆಲವೊಬ್ಬರಿಗೆ ಇದು ಜೆನ್ಯೂನ್ ಕ್ವೆಶನ್ನು ಇದೆ, ಬಟ್ ಇಟ್ಸ್ ಐ ಫೆಲ್ಟ್ ಫನ್ನಿ ಅಂತ. ಸಿ, ಡಾಕ್ಟರ್ಸ್ಗಳು, ಯಾರೇ ಬಾಡಿನ ಸ್ಟಡಿ ಮಾಡಿರೋರು ಎಲ್ಲರೂ ಹೇಳೋದು ಒಂದೇ ಮಾತು, ದೇರ್ ಇಸ್ ಎ ಪಾತ್, ಬ್ಲಡ್ ಅಲ್ಲಿಂದ ಹೊರಗೆ ಬರೋಕ್ಕೆ ಪಾತ್ ಇದೆ ಹೊರತು ನಾವೇನಾದರೂ ಹಾಕಿದಾಗ ಒಳಗೆ ಹೋಗೋದಕ್ಕೆ ಅಲ್ಲಿ ಪಾತ್ ಇಲ್ಲ. ಇಷ್ಟು ದೊಡ್ಡ ಕಪ್ಪು ಒಳಗೆ ಹೋಗಿ ಎಲ್ಲೋ ಮ್ಯಾಜಿಕ್ ಥರ ಕಳೆದೋಗೋ ಅಂಥದ್ದು ದ್ಯಾರ್ ಈಸ್ ನೋ ಚಾನ್ಸ್. 100% ಇಟ್ ಇಸ್ ಸೇಫ್. ಎಲ್ಲೂ ಕಳೆದೋಗೋದಕ್ಕೆ ಚಾನ್ಸೇ ಇಲ್ಲ. ದಿಸ್ ಈಸ್ ನಾಟ್ ಕರೆಕ್ಟ್ ಆ್ಯಸ್ ಪರ್ ಸೈನ್ಸ್. ಆ ಥರ ಏನೂ ಒಂದು ಪಾತೇ ಇಲ್ಲ. ಡೋಂಟ್ ವರಿ, ಆರಾಮ್ಸೆ ಇದನ್ನು ಬೆಳೆಸಿ ಎಲ್ಲೂ ಕಳೆದೋಗಲ್ಲ, ನಾನು ಗ್ಯಾರಂಟಿ. ಓಕೆ, ಆ್ಯಂಡ್ ಇದು ಸೇಫಾ ಅಂತ ಸುಮಾರು ಜನ ಕೇಳ್ತಾರೆ. ಎಸ್, 100% ಸೇಫ್. ಇದು ಮೇಡಪ್ ಆಫ್ ಮೆಡಿಕಲ್ ಗ್ರೇಡ್ ಸಿಲಿಕಾನ್ FDA ಅಪ್ರೂವ್ಡ್ ಫೆಸಿಲಿಟಿ, BPA ಆ್ಯಂಡ್ ಲ್ಯಾಕ್ಟೇಸ್ ಫ್ರೀ ಆ್ಯಂಡ್ ಫ್ರೀ ಆಫ್ ಟಾಕ್ಸಿನ್ಸ್ ಆ್ಯಂಡ್ ಕೆಮಿಕಲ್ಸ್. ದಿಸ್ ಈಸ್ ನಾಟ್ ಮೇಡಪ್ ಆಫ್ ಪ್ಲಾಸ್ಟಿಕ್, ದಿಸ್ ಈಸ್ ಮೇಡಪ್ ಆಫ್ ಸಿಲಿಕಾನ್ ಮೆಟೀರಿಯಲ್. ಸೊ it's 100% safe, guys. Okay, next question ಏನಪ್ಪ ಅಂತಂದರೆ, ಕ್ಯಾನ್ ಐ ಡೂ ನಾರ್ಮಲ್ ಆ್ಯಕ್ಟಿವಿಟೀಸ್? ಅಂದರೆ ನನ್ನ ದಿನನಿತ್ಯದ ಚಟುವಟಿಕೆಗಳನ್ನು ಇದನ್ನು ಹಾಕ್ಕೊಂಡಾಗ ಆರಾಮ್ಸೆ ಮಾಡ್ಬೋದು, ಅದು ಅನ್ಕಂಫರ್ಟಬಲ್ ಫೀಲ್ ಆಗಲ್ವಾ ಅಂತ ಸುಮಾರು ಜನಕ್ಕೆ ಡೌಟ್ ಇದೆ. ಡೆಫಿನೆಟ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನನಗೂ ಎಷ್ಟೊಂದು ಸಲ ನನಗೆ ಪೀರಿಯಡ್ ಇದೆ ಅನ್ನೋದೇ ಮರೆತೋಗಿರ್ತೀನಿ ನಾನು. ಯಾವಾಗ ಕಪ್ಪಿಗೆ ಸ್ವಿಚ್ ಆಗಿದ್ದೀನಲ್ಲ ಆವಾಗಿಂದ. ಬಿಕಾಸ್ ಪ್ಯಾಡ್ ಇದ್ದಾಗ ಯು ವಿಲ್ ಫೀಲ್ ದ್ಯಾಟ್ ಇಚ್ಚಿನೆಸ್, ರೆಡ್ನೆಸ್, ಆಗ್ಲಾಗ್ಲ ಆ ಇನ್ನರ್ ಏನಾದರೂ ಕಲೆ ಆಯ್ತಾ, ಡ್ರೆಸ್ ಕಲೆ ಆಯಿತಾ, ಏನೊಂದು ಸುಮಾರು ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಆ 5 ಡೇಸು ನಮಗೆ 24/7 ನೆನಪಿರುತ್ತೆ ಪ್ಯಾಡ್ ಹಾಕಿರೋದು. ಆ್ಯಂಡ್ ಮಲ್ಕೊಳ್ಳುವಾಗಲೂ ಅಷ್ಟೇ, ಅದು ಒಂದು ಪೊಸಿಷನಲ್ಲೇ ಮಲ್ಕೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಮಲ್ಕೊಂಡ್ರೆ ಬೆಡ್ಶೀಟ್ ಸ್ಟೇನ್ ಆಗುತ್ತೆ. ಸೊ ಎಲ್ಲ ತುಂಬ ಕಿರಿಕಿರಿ ಇತ್ತು. ಬಟ್ ಇದಕ್ಕೆ ಸ್ವಿಚ್ ಆದಾಗಿಂದ ನನಗದು ಮರೆತೇ ಹೋಗಿಬಿಟ್ಟಿರುತ್ತೆ. ನನಗೆ ಪೀರಿಯಡ್ ನಡೀತಿದೆ ನನಗೆ ಅನ್ನೋದೇ ಮರೆತು ಹೋಗ್ಬಿಡುತ್ತೆ. ಸೊ ಡೆಫಿನೆಟ್ಲಿ ನೀವು ನಾರ್ಮಲಾಗಿ ಜಿಮ್ಮಿಗೆ ಹೋಗ್ಬೋದು, ವರ್ಕೌಟ್ ಮಾಡ್ಬೋದು, ಆಫೀಸಿಗೆ ಹೋಗ್ಬೋದು. ನಾನು ಆಫೀಸಲ್ಲೂ ಕೂಡ ವಾಶ್ರೂಮಲ್ಲಿ ಇದನ್ನು ಚೇಂಜ್ ಮಾಡಿದ್ದೀನಿ. ಲಿಟ್ರಲಿ ಯು ಜಸ್ಟ್ ಹ್ಯಾವ್ ಟು ಗೆಟ್ ಯೂಸ್ ಟು ಇಟ್ ಅಷ್ಟೇ. 1-2 ಸೈಕಲ್ ಯೂಸ್ ಮಾಡಿ ಡೆಫಿನೆಟ್ಲಿ ನೀವೇ ಒಂದು 10 ಜನಕ್ಕೆ ಹೇಳ್ತೀರಾ ಇದ್ರ ಬಗ್ಗೆ. ಸೊ ಅಷ್ಟು ನೀಟಾಗಿ ನಿಮ್ಮ ನಾರ್ಮಲ್ ಆ್ಯಕ್ಟಿವಿಟೀಸ್ನ ನೀವು ಮಾಡ್ಬೋದು. ಆ್ಯಂಡ್ ಇದಾಗಿತ್ತು ನನ್ನ ಕಂಪ್ಲೀಟ್ ಮೆನ್ಸ್ಟ್ರಲ್ ಕಪ್ ರಿಲೇಟೆಡ್ ವಿಡಿಯೋ. ಇದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಅನ್ಕೊತಾ ಇದ್ದೆ, ಬಟ್ ನನಗೆ ಒಂದು ಪ್ಲೇಸಲ್ಲಿ ಕುತ್ಕೊಂಡು ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಇಲ್ಲಿ ವೆದರ್ ಅಂತೂ ಎಕ್ಸ್ಟ್ರೀಮ್ ಆಗಿರುತ್ತೆ. ಇವತ್ತು ಸದ್ಯ ಏನೋ ನನಗೆ ವೆದರ್ ಸ್ವಲ್ಪ ಕೋಆಪ್ರೇಟ್ ಮಾಡಿದೆ, ಅದಕ್ಕೆ ಇವತ್ತು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಯಿತು. ಕಂಪ್ಲೀಟಾಗಿ ನಾನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ, ಪ್ರತಿಯೊಂದು ಡೀಟೇಲಾಗಿ ಬಿಡಿಸಿ ಈವನ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಲಿ ಅಂತ ನನ್ನ ಬೆಸ್ಟ್ ನಾನು ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಇದನ್ನು ನೋಡಿರೋರು ಎಲ್ಲರೂ ಕೂಡ ಒಂದು ಟ್ರೈ ಅಂತೂ ಮಾಡಿ. ಏನೂ ಕಳೆದೋಗೋದಿಲ್ಲ. 300 ರೂಪಾಯಿ ಅಷ್ಟೇ. ಅದು ಒಂದು ತೊಗೊಳ್ಳಿ, ಅದನ್ನು 5 ವರ್ಷ ಬಳಸ್ಬೋದು. ಜಸ್ಟ್ ಒನ್ ಟ್ರೈ. ಯು ಆರ್ ಅವೇ ಫ್ರಮ್ ದ್ಯಾಟ್ ಒನ್ ಟ್ರೈ, ದ್ಯಾಟ್ ಒನ್ ಫಿಯರ್ ಅಷ್ಟೇ. ಆ್ಯಂಡ್ ಲೈಫಲ್ಲಿ ತುಂಬ ಆರಾಮಾಗಿರ್ಬೋದು. ಪೀರಿಯಡ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ನಿಮ್ಮ ಬಿಟ್ಟು ನೀವು ಕೂಡ ಎನ್ವೈರನ್ಮೆಂಟಿಗೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನನಗೆ ತುಂಬ ಅನ್ಕಂಫರ್ಟೇಬಲ್ ಅನಿಸುತ್ತೆ ಆ ಪ್ಯಾಡ್ ಫುಲ್ ಆಫ್ ಬ್ಲಡ್ ಇರೋವಂಥದ್ದು. ನಾವು ಬಿಸಾಕಿದ್ದನ್ನು ಇನ್ನೊಬ್ಬರು ಯಾರೋ ಅದನ್ನು ತೊಗೋಬೇಕು, ಅದನ್ನು ಇನ್ನೊಬ್ರು ಯಾರೋ ರೀಸೈಕಲ್ ಮಾಡಬೇಕು. ಅದು ನನಗೆ ತುಂಬ ಎಕ್ಸ್ಟ್ರೀಮ್ಲಿ ಅನ್ಹೈಜೀನ್, ತುಂಬ ಅನ್ಕಂಫರ್ಟೇಬಲ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಿಚ್ ಆಗಿದ್ದಕ್ಕೆ. ಆ್ಯಂಡ್ ನನಗೆ ಎನ್ವೈರನ್ಮೆಂಟಲಿ ಸಸ್ಟೈನಬಿಲಿಟಿ ಮೇಲೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ಅದಕ್ಕೆ ನಾನು ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಇಷ್ಟು ಡೀಟೇಲಾಗಿ ನಿಮಗೆ ಹೇಳೋದಕ್ಕೆ ಸಾಧ್ಯ ಆಯಿತು. ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳ್ಬೋದು. ಬಟ್ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಕಮೆಂಟ್ ಸೆಕ್ಷನಲ್ಲಿ ಹೇಳೋಕ್ಕೆ ಇಷ್ಟ ಆಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ಐ ಆಮ್ ಅವೇ ಫ್ರಮ್ ದಟ್ ಒನ್ ಥಿಂಗ್
ಎನಿಥಿಂಗ್ ಫ್ರಮ್ ದಟ್ ಒನ್ ಮೇಲ್, ಡೆಫಿನೆಟ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ನೀವು ಪರ್ಸ್ನಲಾಗಿ ನನಗೆ ಮೆಸೇಜ್ ಮಾಡ್ಬೋದು, ಅಥವಾ ಮೇಲಲ್ಲಿ ನೀವು ನನಗೆ ಮೇಲು ಕೂಡ ಕಳಿಸ್ಬೋದು. ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ನೀವು ಒಬ್ಬರು ಚೇಂಜ್ ಆದರೆ, ಒಂದು 100 ಜನದಲ್ಲಿ ಒಬ್ಬರು ಕೂಡ ಇದನ್ನು ಕನ್ಸಿಡರ್ ಮಾಡ್ಕೊಂಡು ಮೆನ್ಸ್ಟ್ರುಯಲ್ ಕಪ್ಪನ್ನು ಯೂಸ್ ಮಾಡಿದ್ರೆ, ಐ ಫೀಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಈ ವಿಡಿಯೋ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಆಯಿತು ಅಂತ ನನಗನ್ಸುತ್ತೆ. ನಾನು ಆಗಲೇ ಹೇಳ್ದಂಗೆ ಒಂದು ಸ್ಮಾಲ್ ಸ್ಟೋರಿಯಿಂದ ವಿಡಿಯೋನ ಎಂಡ್ ಮಾಡೋಣ ಅಂತ ಹೇಳಿದೆ. ಸೊ ಈ ಸ್ಟೋರಿ ಏನಪ್ಪ ಅಂತಂದರೆ, ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೇ ಅಂದ್ಕೊಳ್ಳಿ. ಎಲ್ಲರೂ ತುಂಬ ಜನ ಬಂದಿದ್ದರು. ಈಗ ಹೆಂಗಸರು ಎಲ್ಲ ಕೂತ್ಕೊಂಡು ಮಾತಾಡುವಾಗ ಒಬ್ಬರು ಆಂಟಿ ಹೇಳ್ತಾರೆ, ಅಲ್ಲಿ ಒಬ್ಬರು ಹೆಂಗಸರು, ನನ್ನ ಮೊಮ್ಮಗಳು ಪೀರಿಯಡ್ ಟೈಮಲ್ಲಿ ನಾನೇನಾದರೂ ಅವಳು ಸಪೋಸ್ ಪ್ಯಾಡ್ನ ಹುಡುಕ್ತಾ ಇದ್ದರೆ, ನಾನು ಅಲ್ಲೇ ಇದೆ ನೋಡು ಕಬೋರ್ಡ್ ಹತ್ರ ಅಂತ ಅವ್ರ ಅಪ್ಪನ ಮುಂದೆ ನಾನು ಏನಾದರೂ ಹೇಳಿಬಿಟ್ರೆ ಅವಳಿಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ಅವಳು ಅಷ್ಟು ಸೆನ್ಸಿಬಲ್, ಅವಳು ಅಷ್ಟು ಲೈಕ್ ಶೀ ಈಸ್ ಕ್ಲೆವರ್, ಇಂಟೆಲಿಜೆಂಟ್ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದು. ಅಷ್ಟು ಕೇರ್ಫುಲ್ಲಾಗಿರ್ತಾಳೆ. ಅವ್ರ ಅಪ್ಪನ ಮುಂದೆ ಅದ್ರ ಬಗ್ಗೆ ಮಾತಾಡಬಾರ್ದು, ಅಂದರೆ ಹುಡುಗರ ಮುಂದೆ ಅದನ್ನು ಮಾತಾಡಬಾರ್ದು ಅನ್ನೋ ಅಷ್ಟು ಸೆನ್ಸಿಟಿವ್ ಇದ್ದಾಳೆ ಅವಳು ಅಂತ ಅದನ್ನು ತುಂಬ ಪ್ರೌಡಾಗಿ ಹೇಳ್ತಾಯಿದ್ರು. ಆವಾಗ ನನಗೆ ಆ ಮೊಮೆಂಟಲ್ಲಿ ಅನಿಸಿದ್ದು, ನೋ, ವಿ ಆರ್ ಫೇಲಿಂಗ್ ಆ್ಯಸ್ ಎ ಜನ್ರೇಷನ್. ಡೆಫಿನೆಟ್ಲಿ ನಮ್ಮ ಅಪ್ಪ ಅಮ್ಮ ಜನ್ರೇಷನಲ್ಲಿ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ, ಅವರು ಮಾತಾಡಲ್ಲ. ಐ ಟೋಟಲಿ ಅಗ್ರಿ. ಬಟ್ ನಾವು ಈ ಜನ್ರೇಷನ್ನ ಚೇಂಜ್ ಆಗಬೇಕು, ನಾವು ಆ ಚೇಂಜ್ ಪಾಯಿಂಟ್ ಆಗಬೇಕು. ನಾವು ಮಾತಾಡಿಲ್ಲ ಓಕೆ, ಬಟ್ ನಾವೇನು ಆ ನೆಕ್ಸ್ಟ್ ಜನ್ರೇಷನ್ಗೆ ಏನು ಕಲಿಸ್ತಾ ಇದ್ದೀವಿ? ಈ ಥರ ಅಪ್ಪನ ಮುಂದೆ ಅಥವಾ ತಮ್ಮನ ಮುಂದೆ, ಅಣ್ಣನ ಮುಂದೆ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಕಲಿಸ್ತಿದ್ದೀವಿ. ಅದೊಂದು ನಾಚಿಕೆ ಪಡುವಂಥ ವಿಷಯ, ಅದು ಎಲ್ಲರ ಮುಂದೆ ಮಾತಾಡೋವಂಥದ್ದಲ್ಲ, ಅದನ್ನು ಕಲಿಸ್ತಿದ್ದೀವ? ನೋ, ವಿ ಶುಡ್ ನಾಟ್. ಆ ಥರ ಕಲಿಸೋದು ಬೇಡ. ನಾವು ಕಲ್ತಿದ್ದೀವಿ, ನಮ್ಮಿಂದ ಅದು ಬಂದಿದ್ದು, ನಮಗದು ಕಲಿಸಿದ್ದಾರೆ. ಬಟ್ ನಾವು ಚೇಂಜ್ ಆಗಬೇಕು. ನಮ್ಮ ಮಕ್ಕಳಿಗೆ ಆ ಥರ ಶಿಕ್ಷಣ ಅಂತೂ ನಾವು ಕೊಡಬಾರ್ದು. ಓಪನ್ ಅಪ್ಪಾಗಿ ಅದ್ರ ಬಗ್ಗೆ ಎಲ್ಲರ ಎದುರುಗಡೆ ಏನೇ ಇದ್ದರೂ ಅದನ್ನು ಮಾತಾಡೋ ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಿರಬೇಕು ಅಂತ ನಾನು ಬಯಸಲ್ಲ. ನಾನು ಈ ಭೂಮಿ ಮೇಲೆ ಬರೋದಕ್ಕೆ, ನೀವು ಈ ಭೂಮಿ ಮೇಲೆ ಬರೋದಕ್ಕೆ, ಆ ಹುಡುಗ ಅವ್ರ ಅಪ್ಪ ಯಾರೇ ಭೂಮಿ ಮೇಲೆ ಬರೋದಕ್ಕೂ ಕಾರಣ ನಾವು ಹುಡುಗಿರು ಮೆನ್ಸ್ಟ್ರುಯೇಷನ್ ಆಗ್ತಿರೋದಕ್ಕೆ, ಪೀರಿಯಡ್ ಬರ್ತಿರೋದಕ್ಕೆ ಪ್ರತಿಯೊಂದು ಜೀವಿಗಳು ಇಲ್ಲಿರೋದಕ್ಕೆ ಸಾಧ್ಯ. ಅದನ್ನು ಸ್ಮಾಲ್ ಥಿಂಗ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಐ ಗೆಸ್ ದೊಡ್ಡದು ಏನೂ ಇಲ್ಲವೇ ಇಲ್ಲ ಅಂತ ನನಗನ್ಸುತ್ತೆ. ಒಂದು ಜೀವ ಭೂಮಿ ಮೇಲೆ ಬರೋದಕ್ಕೆ ಸಾಧ್ಯ ಒಂದು ಹುಡುಗಿ ಮೆನ್ಸ್ಟ್ರುಯೇಷನ್ ಆದ್ರೇ ಒಂದು ಜೀವ. ಅದು ಪ್ರೋಸೆಸ್ ನಡೀತಾ ಇರೋದೆ ಒಂದು ಜೀವ ಬರೋದಕ್ಕೇನೆ. ಅವಳು ಅಷ್ಟೆಲ್ಲ ವರ್ಷಗಳ ಕಾಲ ಅವಳು ಮುಟ್ಟನ್ನು, ಅವಳು ಮೆನ್ಸ್ಟ್ರುಯೇಷನ್ನ ಅನುಭವಿಸ್ಕೊಂಡು ಬರೋದು. ಸೊ ದೇರ್ ಈಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಅದ್ರ ಬಗ್ಗೆ ಮಾತಾಡಿದಷ್ಟು ಒಳ್ಳೆಯದು. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿರೋಂಥದ್ದು ಎಷ್ಟೊಂದು ಜನ ಹೆಣ್ಮಕ್ಳು ಅದ್ರ ಬಗ್ಗೆ ಆಗ್ತಿರೋಂಥ ತೊಂದರೆಗಳು, ಕೆಲವೊಬ್ಬರಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಬ್ಲಡ್ ಫ್ಲೋ ತುಂಬ ಇರುತ್ತೆ, ಆ್ಯಂಡ್ ಕೆಲವೊಬ್ಬರಿಗೆ ಆಗ್ತಾನೇ ಇರಲ್ಲ. ಏನಾದರೂ ತುಂಬ ಇಶ್ಯೂಸ್ಗಳಿದೆ ಗೈಸ್. ಮೆನ್ಸ್ಟ್ರುಯೇಷನ್ ಪೀರಿಯಡ್ ಬಗ್ಗೆ ನಾವು ಥಿಂಕ್ ಮಾಡಿದಷ್ಟಲ್ಲ, ಬಹಳಷ್ಟು ಇಶ್ಯೂಸ್ಗಳಿದೆ. ಭಾಳ ಜನ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಎಷ್ಟೊಂದು ಕಡೆ ಮಾತಾಡಿಲ್ಲ ಅಂದರೆ ಅದಕ್ಕೆ ಪ್ರಾಬ್ಲಮ್ ಹೇಗೆ ಸೊಲ್ಯೂಷನ್ ಸಿಗುತ್ತೆ? ಚೇಂಜ್ ಆಗಬೇಕು. ಡೆಫಿನೆಟ್ಲಿ ನಾವು ಆ ಚೇಂಜ್ ಪಾಯಿಂಟ್ ಆಗಿ ಆ್ಯಕ್ಟ್ ಆಗಬೇಕು. ಸೊ ನಮ್ಮ ಜನ್ರೇಷನ್, ನಮ್ಮ ನೆಕ್ಸ್ಟ್ ಜನ್ರೇಷನ್ ಇದು ಒಂದು ಟಾಬು ಟಾಪಿಕ್ ಆಗಿ ಮಾತಾಡಬಾರ್ದು ಅಂತ ನಾವಿವತ್ತು ಒಂದು ಪ್ರಾಮಿಸ್ನ ನಮಗೆ ನಾವೇ ಮಾಡ್ಕೊಳ್ಳೋಣ. ಇದ್ರ ಬಗ್ಗೆ ಹೆಚ್ಚಾಗಿ ಪಬ್ಲಿಕಲ್ಲಿ ಮಾತಾಡಿ. ಯಾವುದೇ ಹಿಂಜರಿಕೆ ಅವಶ್ಯಕತೆ ಇಲ್ಲ. ನಿಮ್ಮ ತಮ್ಮನಿಗೆ ಎಜುಕೇಟ್ ಮಾಡಿ ಅಥವಾ ನಿಮ್ಮ ಅಣ್ಣನಿಗೆ ಎಜುಕೇಟ್ ಮಾಡಿ. ಡೈರೆಕ್ಟಾಗಿ ಇದ್ದಿದ್ದು, ಹೌದು ನನಗಿವತ್ತು ಹುಷಾರಿಲ್ಲ, ಇವತ್ತು ನನಗೆ ಪೀರಿಯಡ್ ಇದೆ, ನನಗೆ ಬರೋಕ್ಕಾಗಲ್ಲ, ಐ ಹ್ಯಾವ್ ಮೂಡ್ ಸ್ವಿಂಗ್ಸ್, ನನಗಿವತ್ತು ಹೊಟ್ಟೆ ನೋವ್ತಿದೆ, ನನಗೆ ಪೀರಿಯಡ್ ಇದೆ, ಅದಕ್ಕೆ ನನಗೆ ಹೊಟ್ಟೆ ನೋವ್ತಿದೆ. ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಹುಡುಗರಿಗೂ ಅದನ್ನೇ ಹೇಳೋದು, ದಯವಿಟ್ಟು ನಿಮ್ಮ ಮನೇಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಸಹಾಯ ಮಾಡಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನು ನೀವು ಟಾಬು ಟಾಪಿಕ್ ಆಗಿ ಕನ್ವರ್ಟ್ ಆಗದಲ್ಲೇ ಇರೋದಕ್ಕೆ ನಿಮ್ಮ
ಸಹಾಯ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಓಪನ್ ಅಪ್ ಆಗಿ ಅವ್ರ ಹತ್ರ ಇಂಟ್ರ್ಯಾಕ್ಷನ್ ಮಾಡ್ತೀರಾ, ಅವರು ಅಷ್ಟೇ ಓಪನ್ ಅಪ್ ಆಗೋಕ್ಕೆ ಶುರು ಮಾಡ್ತಾರೆ. ಸೊ ಅವರಿಗೆಲ್ಲ ಸಹಾಯ ಮಾಡಿ. ಸ್ವಲ್ಪ ಪೀರಿಯಡ್ ಟೈಮಲ್ಲಿ ಅವ್ರು ಸ್ವಲ್ಪ ವೀಕ್ ಆಗಿರ್ತಾರೆ, ಸ್ವಲ್ಪ ಮೂಡ್ ಸ್ವಿಂಗ್ಸ್ಗಳಿರುತ್ತೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಹೆಲ್ಪ್ ಮಾಡಿ. ಅಡುಗೆಯಲ್ಲಿ ಅಥವಾ ಇನ್ನೊಂದರಲ್ಲಿ ಅವ್ರನ್ನ ಕರ್ಕೊಂಬರೋದು, ಬಿಡೋದು, ಆ ಥರ ಚಿಕ್ಕ ಪುಟ್ಟ ಸಹಾಯಗಳನ್ನೇ ಮಾಡಿ. ತುಂಬ ಖುಷಿ ಆಗುತ್ತೆ ಅವ್ರಿಗೂ. ಸೊ ಯಾರೇ ಒಬ್ಬರಿಂದ, ಒಂದು ಕಮ್ಯುನಿಟಿಯಿಂದ ಈ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಕೂಡ ಈಕ್ವಲಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಹೋಪ್ಸೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಈ ಥರ ಹೆಚ್ಚು ವಿಡಿಯೋಗಳನ್ನು ನಾನು ಕೂಡ ಮಾಡ್ತೇನೆ. ಇದು ಬೇಸಿಕಲಿ ಹುಡುಗಿಯರಿಗಾಗಿತ್ತು ವಿಡಿಯೋ. ಹುಡುಗರು ನೀವು ಡೆಫಿನೆಟ್ಲಿ ಇದನ್ನು ಸ್ಕಿಪ್ ಮಾಡ್ಬೋದು, ಅಥವಾ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ನಿಮ್ಮ ತಂಗಿರಿಗೆ, ಅಕ್ಕಂದರಿಗೆ, ಅಮ್ಮಂದರಿಗೆ, ಯಾರ್ಯಾರು ಹೆಣ್ಮಕ್ಳು ನಿಮ್ಮ ಸುತ್ತಮುತ್ತ ಇದ್ದಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಹೇಳ್ತಾ, ಐ ಆಮ್ ಅರ್ಪಿತಾ ತೇಲ್ಕರ್, ಸೈನಿಂಗ್ ಆಫ್. Bye-bye.